ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತಾವು ಸಭಾಧ್ಯಕ್ಷರ ಪೀಠವನ್ನು ಅಲಂಕರಿಸಿರ್ತಕ್ಕಂಥದ್ದು ನಮಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಈಗಾಗಲೇ ಎಲ್ಲರೂ ಸದಸ್ಯರೆಲ್ಲ ತಮ್ಮ ಹಿನ್ನೆಲೆ, ತಮ್ಮ ಸುದೀರ್ಘ ರಾಜಕೀಯ ಅನುಭವ ಇವೆಲ್ಲವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ವೈಯಕ್ತಿಕವಾಗಿ ನನಗೆ ಸುಮಾರು ತಮ್ಮ ಪರಿಚಯ ಸುಮಾರು 15 ವರ್ಷಕ್ಕಿಂತ ಹೆಚ್ಚಿನ ಒಂದು ಪರಿಚಯ. ತಮ್ಮ ಸ್ವಭಾವ, ತಮ್ಮ ನಡವಳಿಕೆ, ಸೌಮ್ಯ ಸ್ವಭಾವ, ಸುದೀರ್ಘವಾದಂಥ ರಾಜಕೀಯ ಏಳುಬೀಳುಗಳು ಇವನ್ನೆಲ್ಲ ಕಂಡಿರ್ತಕ್ಕಂಥವ್ರು. ತಾವು ಬಯಸದೆ ಬಂದಿರತಕ್ಕಂಥ ಪೀಠ ಇದು. ತಾವು ಬಯಸಿದಂಥ ಒಂದು ಹುದ್ದೆ ಬೇರೆ ಇತ್ತು. ಆದರೂ ಇವತ್ತು ತಮಗೆ ಈ ಒಂದು ಅವಕಾಶ ಒದಗಿ ಬಂದಿದೆ. ಈ ಸದನ, ನಾನು ಸುಮಾರು ಈ ಸದನಕ್ಕೆ ಪ್ರವೇಶ ಮಾಡಿದ್ದು 2004ರಲ್ಲಿ. ಆಗಿಂದ ನಾನು ಚರ್ಚೆಗಳನ್ನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಸದಸ್ಯರು, ವಿಶೇಷವಾಗಿ ಉತ್ತರ ಕರ್ನಾಟಕದ ಸದಸ್ಯರು ಅವತ್ತಿಂದ ಹೇಳ್ತಾ ಇದ್ದಾರೆ, ನಮ್ಮ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ. ನಾವು ಬೆಂಗಳೂರಿನ ಸಮೀಪ ಇದ್ದು ನಾವು ಬಹಳಷ್ಟು ನಿರ್ಲಕ್ಷ್ಯಗೆ ಒಳಗಾಗಿದ್ದೇವೆ. ನನ್ನ ಒಂದು ಸಲಹೆ ಏನಂದರೆ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಇಲ್ಲಿ ಒಂದು ಚರ್ಚೆ ಆಗಬೇಕಾಗಿದೆ. ಅದ್ರ ಬಗ್ಗೆ ತಾವು ಹೆಚ್ಚು ಒತ್ತು ಕೊಡುವಂಥದ್ದು ಆಗಬೇಕಾಗತ್ತೆ. ಮತ್ತು ನಾನು ಇಲ್ಲಿ ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ಕೆಲವರು ನಮ್ಮ ಸ್ನೇಹಿತರಿದ್ದಾರೆ, ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ಧ್ವನಿವರ್ಧಕ ಇದೆ, ಮೈಕೆಲ್ಲ ಇದೆ. ಆದರೆ ಅವರ ಧ್ವನಿ ಎಷ್ಟು ಗಟ್ಟಿಯಾಗಿರ್ತದೆ ಅಂದರೆ, ಇಲ್ಲಿ ಮೈಕೆ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ಕೂಗಾಡ್ತಾರೆ ಕೆಲವರು ನಮ್ಮ ಸ್ನೇಹಿತರು. ದಯವಿಟ್ಟು ಅವರ ಹಿರಿತನಕ್ಕೆ ಸ್ವಲ್ಪ ಗೌರವ ಕೊಟ್ಟು ಸದನ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥದ್ದು ಆಗಬೇಕು ಮತ್ತು ಇದಕ್ಕೊಂದು ಗೌರವ ತಕ್ಕಂಥದ್ದು ಆಗಬೇಕು. ಯಾಕಂದರೆ ಇವತ್ತು ತಾವು ಆ ಪೀಠದಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಖಂಡಿತ ನಮ್ಗೆ ನಂಬಿಕೆ ಇದೆ, ಎಲ್ಲರಿಗೂ ತಾವು ಇಲ್ಲಿ ಅವಕಾಶ ಒದಗಿಸ್ಕೊಡ್ತೀರಾ, ನ್ಯಾಯ ಒದಗಿಸ್ಕೊಡ್ತೀರಾ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಹಿಂದಿನ ಸ್ಪೀಕರ್ ಅವರು ಬಹಳ ಉತ್ಸಾಹಿಗಳಾಗಿದ್ದರು. ಬಹಳಷ್ಟು ಒಂದು ಹೊಸತನವನ್ನು ತರುವಂಥ ಉತ್ಸುಕದಲ್ಲಿ ತರುವಂಥ ಪ್ರಯತ್ನ ಮಾಡಿದ್ರು. ರಾತ್ರಿ 1:30-2 ಗಂಟೆವರೆಗೂ ಸದನ ನಡೆಸುವಂಥ ಒಂದು ಅದಕ್ಕೊಂದು ಇದಾಗಿ ಕೊಟ್ಟಿದ್ರು, ಒಂದು ಪ್ರೆಸಿಡೆನ್ಸ್ ಮಾಡಿಕೊಟ್ಟಿದ್ರು. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಸದನ ಮಾಡುವಂಥದ್ದನ್ನು ತಾವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನನ್ನ ಸಲಹೆ ಏನಂದರೆ, ಯಾಕಂದರೆ ಸದನಕ್ಕೆ ಗೌರವ ಇರೋದಿಲ್ಲ. ಯಾರಿಗೂ ಗಮನ ಸೆಳೆಯೋ ಸೂಚನೆ ಇರ್ತದೆ, ಬರೀ ಅವರು ಮಾತ್ರ ಒಂದು 7-8-10 ಜನ ಕೂತಿರ್ತಾರೆ. ಕೆಲವರು ತೂಗುಡಿಸ್ತಾ ಇರ್ತಾರೆ, ಕೆಲವರು ಸುಮ್ಮನೆ ಏನೋ ಒಂದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಸದನದಲ್ಲಿ ಇಂಥ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅಂತಕ್ಕಂಥದ್ದನ್ನ ಹೇಳುವಂಥದ್ದಕ್ಕೆ ಮಾತ್ರ ಆ ಸದನ ನಡೀತದೆ ಅಂತಕ್ಕಂಥದ್ದಾಗುತ್ತೆ. ಇದಕ್ಕೆ ಸದನಕ್ಕೆ ಒಂದು ಗಾಂಭೀರ್ಯತೆ ಇದೆ, ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ನಾವು ಒಂದು ಅರ್ಥಪೂರ್ಣವಾದಂಥ ಚರ್ಚೆಗಳು ಇಲ್ಲಿ ಆಗುವಂಥದ್ದು ಆಗಬೇಕಾಗತ್ತೆ. ಮತ್ತು ನಾನು ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಈ ಸದನಕ್ಕೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಾವು ಏನು ವರ್ಷದಲ್ಲಿ ಕೇವಲ 40 ದಿವಸ ನಡೀತದೆ, ಅಂಥ ಸಂದರ್ಭದಲ್ಲಿ ನಾವು ಸದನದಲ್ಲಿ ಹಾಜರಿದ್ದು ಏನೆಲ್ಲ ಇಲ್ಲಿ ಚರ್ಚೆಗಳಾಗ್ತವೆ, ಅಭಿವೃದ್ಧಿ ವಿಚಾರ ಇರ್ಬೋದು, ಅಥವಾ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳು ಇರ್ಬೋದು, ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳು ಇರ್ಬೋದು, ವಿರೋಧ ಪಕ್ಷದ ಸದಸ್ಯರು ಏನು ಹೇಳ್ತಾರೆ, ನಾವು ಆಡಳಿತ ಪಕ್ಷದ ಸದಸ್ಯರು ನಮ್ಮ ಅನಿಸಿಕೆಗಳು ಏನು ಹೇಳ್ತೀವಿ, ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ಮೈಗೂಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಈ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗೆ ಒಂದು ರೀತಿ ಅರ್ಥ ಬರ್ತಕ್ಕಂಥದ್ದಾಗತ್ತೆ. ಇಲ್ಲಾಂದ್ರೆ ಏನೋ ಕಾಟಾಚಾರಕ್ಕೆ ಸದನ ನಡೀತದೆ, ನಾವೆಲ್ಲೋ ಬರ್ತೀವಿ, ಸುಮ್ಮನೆ ಇದು ಸದನ ಯಾಕೆ ಬರಬೇಕು ಅಂತಕ್ಕಂಥ ಭಾವನೆಯನ್ನ ನಮ್ಮ ಸದಸ್ಯರು ಸಹ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾನೆ, ಅವರೆಲ್ಲರೂ ಬರೋ ರೀತಿಯಲ್ಲಿ ಆಗಬೇಕು. ತಾವು ಸಹ ಅವರೆಲ್ರಿಗೂ ಒಂದು ಬರ್ತಕ್ಕಂಥ ಒಂದು ಸೂಚನೆಯನ್ನ ಕೊಡುವಂಥದ್ದು ಆಗಬೇಕು. ಎಲ್ಲರೂ ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮನಸ್ಥಿತಿಗಳು ಬದಲಾವಣೆ ಆಗಿದೆ. ಯಾಕಂದ್ರೆ ಏನು ಹಿಂದೆ ನಾವು ಬಹಳಷ್ಟು ಕಾದು ಕುಳಿತು ನಾವು ಸದನದಲ್ಲಿ ಏನು ವಿಷಯಗಳನ್ನ ತಿಳ್ಕೊಳ್ಳೋದಂತ ಕೆಲಸ ಆಗ್ತಾ ಇತ್ತು. ಹಿಂದೆ ರಮೇಶ್ ಕುಮಾರ್ ಅವರು ಮತ್ತು ಮತ್ತೊಂದು ಕಡೆ MP ಪ್ರಕಾಶ್ ಅವರು ವಿರೋಧ ಪಕ್ಷದಲ್ಲಿ ಮತ್ತು ಆಡಳಿತ ಪಕ್ಷದಲ್ಲಿ ಅವರು ಮಾತಾಡ್ತಕ್ಕಂಥ ವಿಚಾರಗಳನ್ನ ಕೇಳುವಂಥದ್ದಕ್ಕೆ ನಾವು ಕಾತರವಾಗಿ ಕೂತಿರ್ತಾ ಇದ್ವಿ. ಆ ರೀತಿ ಒಂದು ಅರ್ಥಪೂರ್ಣವಾದಂತಹ ಚರ್ಚೆಗಳು ಈ ಸದನದಲ್ಲಿ ಆಗ್ತಾ ಇತ್ತು. ತಮ್ಮ ಅವಧಿಯಲ್ಲಿ ಅದಕ್ಕೆ ಅವಕಾಶ ಹೆಚ್ಚು ಕೊಡ್ತೀರಾ ಅಂತಕ್ಕಂಥದ್ದು ಮತ್ತು ಎಲ್ಲರೂ ಸದಸ್ಯರು ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ಪ್ರಸ್ತಾವ ಮಾಡ್ತಕ್ಕಂಥದ್ದಾಗಬೇಕು ಮತ್ತು ಇದೊಂದು ರಾಜ್ಯಕ್ಕೆ ಒಳ್ಳೆ ಸಂದೇಶ ಹೋಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ತಮ್ಮ ಈ ಒಂದು ಸದನದ ಒಂದು ಜವಾಬ್ದಾರಿಯನ್ನ, ಆ ಪೀಠವನ್ನ ತಾವು ಅಲಂಕರಿಸಿದರೆ ತಾವು ಒಳ್ಳೇದಾಗ್ಲಿ, ತಮಗೆ ತಾವು ಒಳ್ಳೆ ರೀತಿಯಲ್ಲಿ ಈ ರಾಜ್ಯಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥದ್ದು ಆಗಬೇಕು ತಮ್ಮ ಅವಧಿಯಲ್ಲಿ ಅಂತ ಹೇಳಿ ಅವಕಾಶ ಮಾಡಿಕೊಡಕ್ಕಾಗಿ ತಮಗೆ ನಾನು ಧನ್ಯವಾದ ತಿಳಿಸ್ತೇನೆ.